ಅಪ್ಪ ಅಪ್ಪ ನನಗೆ ನಿನ್ನಿಂದ ಸಹಾಯ ಆಗ್ಬೇಕಪ್ಪ. ನಿನ್ನೆ ರಾತ್ರಿಯಿಂದ ಪುಟ್ ಮೇಡಮ್ ಮನೇಲಿ ಎಲ್ಲೋ ಕಾಣಿಸ್ತಾ ಇಲ್ಲ. ನಾವು ಎಲ್ಲ ಕಡೆ ಹುಡುಕಿದ್ವಿ. ಆ ಮಾಳ್ವಿಕಾ ಪುಟ್ ಮೇಡಮ್ ವಿರುದ್ಧ ಏನೋ ತಂತ್ರ ಮಾಡ್ತಿದ್ದಾಳೆ ತಾನೆ. ಇದೆಲ್ಲ ಆಗ್ತಿರೋದು ಅವಳಿಂದಾನೆ ಅಲ್ವಾ ಅಪ್ಪ? ಪುಟ್ ಮೇಡಮ್ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತು ಅಲ್ವಾ? ಹೇಳಪ್ಪ. ತಾಳ್ಮೆ ತಾಳ್ಮೆ, ಪ್ರಶ್ನೆಗಳ ಸುಳಿ ಸಿಲುಕಬೇಡ, ಮತಿ ಕಳ್ಕೋಬೇಡ. ಮಾಳವಿಕಾ ಯೋಜನೆ ಮುಖ್ಯ ಅಲ್ಲ, ಅವಳ ತಂತ್ರ ಬೇಡದ್ದು. ಹಿತಾಳ ಹುಡುಕಾಟ ಮುಖ್ಯ, ಅವಳ ರಕ್ಷಣೆ ಅಗತ್ಯ. ನಾನು ಅದನ್ನೇ ಅಪ್ಪ ಕೇಳ್ತಿರೋದು. ಆದ್ರೆ ಮಾಳ್ವಿಕಳ ಮಾಯಾಜಾಲದ ನಡುವೆ ಪುಟ್ ಮೇಡಮ್ನ ಎಲ್ಲಿ ಅಂತ ಹುಡ್ಕೋದು? ಬೀದಿ ಹುಡ್ಕಾಯ್ತು, ಆದ್ರೆ ಪುಟ್ ಮೇಡಮ್ ಸುಳಿವೆ ಸಿಕ್ತಿಲ್ಲ ನಂಗೆ. ನೀನಲ್ದೆ ಪುಟ್ ಮೇಡಮ್ ಎಲ್ಲಿದ್ದಾಳೆ ಅಂತ ನನಗೆ ಯಾರು ಹೇಳ್ತಾರೆ ಹೇಳು? ಅವಳು ಎಲ್ಲಿದ್ದಾಳೆ ಅಂತ ನೀನೇ ಹೇಳಪ್ಪ. ನದಿಯ ಮೂಲದ ಹುಡುಕಾಟ ಸಲ್ಲ. ಸಮುದ್ರದ ಸೆಳೆತ, ನದಿಯ ಮಿಳಿತ. ಬೆಳಕಲ್ಲಿ ನೆರಳಿಗೆ ಜಾಗ ಇಲ್ಲ. ಹಿತ ಜಾಡು ಬರಿಗಣ್ಣಿಗೆ ಕಾಣದು. ಉತ್ತರ ದಕ್ಕತ್ತೆ. ಹೊರಡು, ಬೇಗ ಹೋಗು. ಅರೆ ಪ್ರಜ್ಞೆ ಎಚ್ಚರಿಸು. ಹೊರಡು, ಹೋಗು. ಹೊರಡು, ಬೇಗ ಹೊರಡು. ಹೋಗು. ಅಪ್ಪ, ದಯವಿಟ್ಟು ನನ್ನ ಮಾತು ಕೇಳಪ್ಪ. ನೀನು ಹೀಗೆಲ್ಲ ಹೇಳಿದ್ರೆ ನಾನು ಎಲ್ಲಿ ಅಂತ ಹೋಗ್ಲಿ? ಸಮಯ ಬೇರೆ ಹೆಚ್ಚಿಗೆ ಇಲ್ಲಪ್ಪ. ಪುಟ್ ಮೇಡಮ್ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿದೆಯಲ್ವಾ? ಎಲ್ಲಿದ್ದಾಳೆ ಅಂತ ಸರಿಯಾಗಿ ನಂಗೆ ಅರ್ಥ ಆಗೋ ರೀತಿ ಹೇಳಪ್ಪ. ನಿನ್ನನ್ನು ಬಿಟ್ರೆ ನನ್ನ ಪ್ರಶ್ನೆನ ನೀನು ಯಾರ ಹತ್ರ ಕೇಳಲಿ? ಹೇಳಪ್ಪ. ಅಪ್ಪ, ಯಾಕಪ್ಪ ಈ ಥರ ಮೌನವಾಗಿದ್ಯಾ? ದಯವಿಟ್ಟು ಏನಾದರೂ ಮಾತಾಡಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಪುಟ್ ಮೇಡಮ್ ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ಒಂದು ಸೂಚನೆ ಕೊಡಪ್ಪ. ಮೇಡಮ್, ಸಮಯ ಮತ್ತು ಕಾಲ ಯಾರಿಗೂ ಕಾಯಲ್ಲ. ಈ ಸೃಷ್ಟಿಯ ನಿಯಮದ ಬದಲಾವಣೆ ಅಸಾಧ್ಯ. ಇದು ಮಗುವಿನ ಹುಡುಕಾಟ ಅಲ್ಲ, ವಿಧಿ ರಹಸ್ಯದ ಹುಡುಕಾಟ. ರಹಸ್ಯವನ್ನ ಗೆಲ್ಲೋ ಸಮಯ ದೂರ, ಹೆಜ್ಜೆ ಕಠಿಣ, ದಾರಿ ಘೋರ. ಬೆಂಕಿ ಮಧ್ಯೆ ಅಲೆದಾಟ. ಇದೇ ವಿಧಿ. ದುರ್ಗಾ, ಹಿತ ಸಿಕ್ಕದ್ಲಾ? ಇಲ್ಲ ಅಕ್ಕ, ಪುಟ್ ಮೇಡಮ್ನ ಎಲ್ಲ ಕಡೆ ಹುಡುಕ್ತೆ, ಆದ್ರೆ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಏನು ಮಾಡೋದು? ನಾನು ಎಲ್ಲ ಕಡೆ ಹುಡುಕ್ತೆ, ಆದ್ರೆ ಅವಳು ಸುಳಿವೇ ಸಿಗ್ಲಿಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪನ ಹತ್ರ ಹೋಗಿ ಪುಟ್ ಮೇಡಮ್ ಕಾಣಿಸ್ತಿಲ್ಲ, ಏನು ಮಾಡೋದು ಅಂತ ಕೇಳಿದೆ. ಅವ್ರು ಅದಕ್ಕೆ ಎಲ್ಲೋ ಒಂದು ಕಡೆ ಕೈ ತೋರಿಸಿ ಅಲ್ಲಿ ಹೋಗಿ ಹುಡುಕು, ಪುಟ್ ಮೇಡಮ್ ಖಂಡಿತ ಸಿಗ್ತಾಳೆ ಅಂದ್ರು. ಅದಕ್ಕೆ ನಾನು ಈ ಕಡೆ ಎಲ್ಲ ಹುಡ್ಕೊಂಡ್ಬಂದೆ. ಹೌದಾ? ಅಪ್ಪ ಹಾಗೆ ಹೇಳಿದ್ರ? ಹಾಗಾದ್ರೆ ಹಿತ ಖಂಡಿತ ಇಲ್ಲೇ ಎಲ್ಲೋ ಇರ್ತಾಳೆ. ನಾನು ಹಾಗೆ ಅನ್ಕೊಂಡು ಬಂದೆ ಅಕ್ಕ, ಆದ್ರೆ ಇಲ್ಲಿ ನೋಡಿದ್ರೆ ಪುಟ್ ಮೇಡಮ್ ಇಲ್ಲಿದ್ದಾಳೆ ಅಂತಾನೆ ಅನ್ನಿಸ್ತಾ ಇಲ್ಲ. ನೀನು ಆ ಕಡೆ ಎಲ್ಲ ಹುಡುಕ್ದಾ? ಹ್ಞೂ ದುರ್ಗಾ, ಆ ಕಡೆ ಹುಡುಕಿದ್ದೀನಿ.
ಅಪ್ಪನ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ಇವತ್ತು ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರು ಹೇಳಿದ್ನ ನೋಡಿದ್ರೆ ಇಷ್ಟರಲ್ಲೇ ಪುಟ್ಟ ಮೇಡಮ್ ಸಿಗ್ಬೇಕಿತ್ತು. ಆದ್ರೆ ಅವಳು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಕ್ಕ. ದುರ್ಗಾ, ನೀನು ಪ್ಲೀಸ್ ಧೈರ್ಯವಾಗಿರು. ನಮ್ಮ ಮಗಳು ನಮಗೆ ಸಿಕ್ಕೇ ಸಿಗ್ತಾಳೆ. ನಾವು ನಮ್ಮ ಪ್ರಯತ್ನನ ನಿಲ್ಸೋದು ಬೇಡ. ನಾನು ನಂಬಿರೋ ಆ ತಾಯಿ ಯಾವತ್ತೂ ನಮ್ಮ ಕೈ ಬಿಡಲ್ಲ. ದುರ್ಗಾ, ನೀನು ಒಂದು ಕೆಲಸ ಮಾಡು. ನೀನು ಆ ಕಡೆ ಹೋಗಿ ನೋಡು, ನಾನು ಈ ಕಡೆ ಹುಡುಕ್ತೀನಿ. ಸರಿ ಅಕ್ಕ, ಹೋಗು. ಪುಟ್ಟ ಮೇಡಮ್, ಪುಟ್ಟ ಮೇಡಮ್, ಹಿತಾ ಹಿತಾ ಪುಟ್ಟ. ದೇವ್ರೆ, ಯಾಕೆ ಹೀಗೆ ಪರೀಕ್ಷೆ ಮಾಡ್ತಾ ಇದೆಯಾ? ಹಿತ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಒಂದೇ ಒಂದು ಸುಳಿವು ಸಿಗ್ತಾ ಇಲ್ಲ. ಅಲ್ಲ, ಪದೇ ಪದೇ ಒಂದಲ್ಲ ಒಂದು ಸಮಸ್ಯೆನಲ್ಲಿ ಅವಳು ಸಿಕ್ಕಾಕೋತಾನೆ ಇದ್ದಾಳೆ. ಅವಳಿಗೆ ಯಾಕೆ ಶಿಕ್ಷೆ? ಇಲ್ಲ ಇಲ್ಲ, ನಾನು ಹೀಗೆ ಕಣ್ಣೀರು ಹಾಕಿದ್ರೆ ಅಲ್ಲಿ ಅವಳಿಗೆ ಹಿಂಸೆ ಆಗತ್ತೆ. ಅಲ್ಲ, ನನ್ನಲ್ಲಿರೋ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಅವಳು ಎಲ್ಲಿದ್ದಾಳೆ ಅಂತ ನಾನು ಕಂಡುಹಿಡಿಬೋದಲ್ವಾ? ನನ್ನ ಶಕ್ತಿಗಳು ನನಗೆ ಸಹಾಯ ಮಾಡ್ತಿಲ್ವಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಹಿತ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಯಕ್ಕೆ ಆಗ್ತಿಲ್ವಲ್ಲ. ನಾನೇನು ಮಾಡಲಿ ಈಗ? ಇದಕ್ಕೆಲ್ಲ ನಾನು ಕೂಡ ಕಾರಣ. ನಾನು ನೆಗ್ಲೆಕ್ಟ್ ಮಾಡಿದೆ. ಅಲ್ಲ, ಹಿತಂಗೆ ಆಪತ್ತಿದೆ ಅಂತ ಗೊತ್ತಿದ್ರು ನಾನು ಕೂಡ ಅವಳನ್ನ ಕಾಯ್ಲಿಲ್ವಲ್ಲ. ಅಲ್ಲ, ಅಟ್ಲೀಸ್ಟ್ ಒಬ್ರಿಗಾದ್ರೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಿದ್ದಿದ್ರೆ ನಾವು ಎಲ್ಲ ಥರ ಪ್ರಯತ್ನ ಪಟ್ಟು ಅವಳನ್ನ ಕಂಡುಹಿಡಿಬೋದಾಗಿತ್ತು, ಅವಳನ್ನ ಹುಡುಕ್ಬೋದಾಗಿತ್ತು. ಆದ್ರೆ ಒಬ್ರಿಗೂ ಒಂದು ಚಿಕ್ಕ ಸುಳಿವು ಸಿಕ್ತಿಲ್ವಲ್ಲ. ತಾಯಿ, ನನ್ನ ಮಗಳನ್ನ ಕಾಪಾಡು. ಅವಳು ಯಾವುದೋ ಒಂದು ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ದಯವಿಟ್ಟು ದಯವಿಟ್ಟು ಅವಳನ್ನ ರಕ್ಷಿಸು ತಾಯಿ, ರಕ್ಷಿಸು.